ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ಕಾರಿ ಓಣಿ ಜಾಗದಲ್ಲಿ ಬೇಲಿ ಹಾಕೋದಕ್ಕೆ ಅಧಿಕಾರಿಗಳು ಹೊರಟ್ರ. ದೊಡ್ಡವರಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಕಿರುಕುಳ ಕೊಡೋ ಪ್ರಯತ್ನವನ್ನ ಅಧಿಕಾರಿಗಳು ಅಂತ ಅನಿಸ್ಕೊಂಡವರು ಮಾಡಿದ್ರ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಏನಾಗಿದೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಸರ್ಕಾರಿ ಜಾಗದಲ್ಲಿ ಅಧಿಕಾರಿಗಳ ಬೇಲಿ ಕೆಲಸ. ಬೆಂಗಳೂರಿನ ಜಕ್ಕೂರಿನ MCHS ಲೇಔಟ್ನಲ್ಲಿ ರಸ್ತೆ ವಿಚಾರದ ಜಟಾಪಟಿ. ಸಾರ್ವಜನಿಕರು ಓಡಾಡೋ ಜಾಗಕ್ಕೆ ಬೇಲಿ ಹಾಕಿದ್ದಾರೆ ಯಲಹಂಕದ ತಹಶೀಲ್ದಾರ್. IAS IPS ಅಧಿಕಾರಿಗಳೇ ಇರುವಂತಹ MCHS ಲೇಔಟ್ ಪ್ರತಿಷ್ಠಿತ ಲೇಔಟ್. ಅಧಿಕಾರಿಗಳ ಮನೆ ಇರುವ ರಸ್ತೆಗೆ ಬೇಲಿ ಹಾಕಿದ್ದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾರ್ಕಿಂಗು ಟ್ರಾಫಿಕ್ ನೆಪದಲ್ಲಿ ರಸ್ತೆಯನ್ನೇ ಬಂದ್ ಮಾಡಿದ್ದಾರಂತೆ. ಕಂದಾಯ ಇಲಾಖೆ CS ರಾಜೇಂದ್ರ ಕಟಾರಿಯಾ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಯಾರ್ಯಾರಿಗೂ ಅನುಕೂಲ ಮಾಡಿಕೊಡುವಂತಹ ದಾಷ್ಟ್ಯ ಅಧಿಕಾರಿಗಳಿಗೆ ಯಾಕೆ ಬಂತು ಅನ್ನೋದು ನಮ್ಮ ಪ್ರಶ್ನೆ. ಈಗ ಸಾರ್ವಜನಿಕ ರಸ್ತೆಗೆ ಯಾರಂದ್ರೆ ಅವ್ರು ಬೇಲಿ ಹಾಕೋದಕ್ಕೆ ಸಾಧ್ಯ ಇದೆಯಾ? ನಿಮಗೆ ವಿಜುವಲ್ಸ್ ತೋರಿಸ್ತೀವಿ, ವಿಜುವಲ್ಸ್ ಸಮೇತ ಎಕ್ಸ್ಪ್ಲೇನ್ ಮಾಡ್ತೀವಿ. ಪ್ರತಿಷ್ಠಿತ ಏರಿಯಾದ ಓಣಿ ಅಂದರೆ ರಸ್ತೆಯ ಸ್ಥಿತಿಗತಿಯನ್ನು ನೀವು ನೋಡ್ತಾ ಇದ್ದೀರಾ. ಹಿಂಗೆ ಬೇಲಿ ಹಾಕ್ಸೋದಕ್ಕೆ ಬರುತ್ತಾ ಪ್ರಶ್ನೆ ಇದೆ. ಬೇಲಿ ಹಾಕ್ಸ್ತಾ ಇರೋ ಸಂದರ್ಭದಲ್ಲಿ ನಮಗೆ ಸಿಕ್ಕಿರುವಂತಹ ವಿಡಿಯೋ ಇದು ನೋಡಿ. ಫೆನ್ಸಿಂಗ್ ಮಾಡೋದಕ್ಕೆ ಬೇಕಾದಂತಹ ಕಂಬಗಳು, ಬೇಲಿ ತಂತಿ ಎಲ್ಲ ಸ್ಥಳದಲ್ಲಿದೆ. ಬಟ್ ಇದರಲ್ಲಿ ಜನ ಓಡಾಡ್ತಾ ಇದ್ದಾರೆ, ಜನರ ಮೂವ್ಮೆಂಟ್ ಇದೆ. ಜನರ ಮೂವ್ಮೆಂಟ್ ಇರೋ ಜಾಗದಲ್ಲಿ ಬೇಲಿ ಹಾಕೋದಕ್ಕೆ ಅಧಿಕಾರಿಗಳಿಗೆ ಜ್ಞಾನ ಬಂತು ಕನಸು ಬಿತ್ತು ಅಂತ ಹೇಳಿ ಬೇಲಿ ಹಾಕೋಕ್ಕಾಗಲ್ಲ. ಬೇಲಿಗೆ ಇರುವ ರೂಲ್ಸು ಬಹಳ. ಆ ರೂಲ್ಸನ್ನು ಮೀರಿ ಅವ್ರು ಹೆಂಗೆ ಹಾಕಿದ್ರು ಅನ್ನೋ ಪ್ರಶ್ನೆ. ಅದಕ್ಕೆ ಹೇಳಿದ್ದು ದೊಡ್ಡವರಿಗೆ VVIPಗಳಿಗೆ ಅವ್ರಿಗೆ ಬೇಕಾದಂಗೆ ನಿಯಮಗಳನ್ನು ರಚನೆ ಮಾಡೋದಕ್ಕೆ ಇದು ಯಾರಪ್ಪನ ಆಸ್ತಿ? ಯಾಕೆ ಕೇಳಬಾರ್ದು ನಾವು ಹೀಗೆ? MCHS ಲೇಔಟ್ನ ಕಾಮಗಾರಿಯನ್ನು ನೀವು ಗಮನಿಸ್ತಾ ಇದ್ದೀರಾ. MCHS ಲೇಔಟ್ ಜಕ್ಕೂರ್ನಲ್ಲಿ ಈ ರಸ್ತೆ ಸಾರ್ವಜನಿಕರ ಬಳಕೆಗೆ ಇದ್ದಂತಹ ರಸ್ತೆ. ಅಲ್ಲೊಂದು ಕಲ್ಯಾಣ ಮಂಟಪ ಬರುತ್ತೆ, ನಮಗೆ ಕಿರಿಕಿರಿ ಆಗುತ್ತೆ, ನಮ್ಮ ಪ್ರೈವಸಿಗೆ ಧಕ್ಕೆ ಆಗುತ್ತೆ ಅಂತ ಅಧಿಕಾರಿಗಳು ಮಾಡಿಸಿರೋ ಕುತಂತ್ರ. ಬೇಲಿ ಹಾಕೋಕೆ ಬಿಡಲ್ಲ ಅಂತ ಸ್ಥಳೀಯರು ಪಟ್ಟು ಹಿಡಿತಾ ಇದ್ದಾರೆ. ಬಿಕಾಸ್ ಅವ್ರಿಗೆ ಯೂಸ್ ಆಗ್ತಾ ಇದ್ದ ರಸ್ತೆ ಅದು. ಸ್ಥಳೀಯರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಆಗಿದೆ. IAS ಅಧಿಕಾರಿ ರಾಜೇಂದ್ರ ಕಟಾರಿಯಾ ಮತ್ತು ಜನರ ಮಧ್ಯೆ ವಾಗ್ವಾದ ಆಗಿರೋದು. ಈ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಅವರು ಮನೆಯವರಿಗೆ ಕುಟುಂಬದವ್ರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಓಡಾಡೋ ರಸ್ತೆಗೆ ಬೇಲಿ ಹಾಕಿದಾರಂತೆ. ಇಂಥ ಘನಂದಾರಿ ಕೆಲಸ ಮಾಡಿದ ಅಧಿಕಾರಿಗಳಿಗೆ ಏನನ್ನಬೇಕು? ಮೆದುಳು ಇದೆಯೋ ಅಥವಾ ಇಲ್ಲವೋ? ನಿಮಗೆ ನಾವು ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ಈ ಜಾಗ ಸಾರ್ವಜನಿಕರು ಓಡಾಡೋದಕ್ಕೆ ಜಾಗ. ಏನಕ್ಕೆ ಬೇಲಿ ಹಾಕ್ತಾ ಇರೋದು ಅಂದರೆ ಅಲ್ಲೊಂದು ಕಲ್ಯಾಣ ಮಂಟಪ ನಿರ್ಮಾಣ ಆಗ್ತಾ ಇದೆ. ಅಲ್ಲಿ ಕಲ್ಯಾಣ ಮಂಟಪ ಅಂತ ಹೇಳಿದ್ರೆ 100 ಕಾರ್ಗಳು ಬರುತ್ತೆ, ಟ್ರಾಫಿಕ್ ಜಾಮು, ತಾತ್ಕಾಲಿಕವಾಗಿ 1 ದಿನ 2 ದಿನಕ್ಕೆ ಆಗುತ್ತೆ ಅನ್ನೋದು ನೀವು ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಪ್ರೈವಸಿ, ನಮ್ಮ ಪ್ರೈವಸಿಗೆ ಧಕ್ಕೆ ಅಂತ ಆ ಸೈಟ್ ತೊಗೊಂಡು ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನೋರ ಪರ್ಪಸ್ಸು ಸರ್ವ್ ಆದಂಗೆ ಆಗಲ್ಲ. ಅವರು ನಾಮ ಇಟ್ಕೊಳ್ಬೇಕು. ನಾವು ರೋಡ್ ಅಲ್ಲಿ ಇಲ್ಲಿ ಮಾಡ್ತಾ ಇದ್ರೆ ಹೇಳ್ರಿ BBMP ಇಂದ ನಾವು ಪರ್ಮಿಷನ್ ತಗೊಂತೀವಿ. ನಮ್ಮ ಮನೆಗೆ ನಾವು ಹೇಳ್ರಿ ನಾವು ಪರ್ಮಿಷನ್ ತಗೊಂತೀವಿ ಅಂತ ನಮ್ಮ ಮನೆಯಾಗ ನಾವು ಹೋಗ್ಕೊಳ್ಳಕ್ ನಮ್ಗೆ ಏನ್ ಸರ್ ಪರ್ಮಿಷನ್ ಬೇಕು? ಅಲ್ಲ ಸರ್, ನಾವು ಮಾತಾಡ್ತಾ ಇರೋದು ತಪ್ಪಿದ್ರೆ ಹೊಡೀರಿ. ಈಗ ನೀವು ಗೂಂಡಾಯಿಸಂ ನಮ್ಮ ಮೇಲೆ ಮಾಡ್ತಾ ಇರೋದು. ನಮಗ್ ಗೊತ್ತು ಎಷ್ಟು ದೌರ್ಜನ್ಯ ಇಲ್ಲ ಮಾಡ್ತೀರಾ ನಮ್ಮ ಮೇಲೆ? ಈಗ ನೀವು ಅಡ್ಡಾಗ್ತಿರೋದು ಏನಕ್ಕೋಸ್ಕರ? ಈಗ ಅಡ್ಡಾಗ್ತಿರೋದು ಏನಕ್ಕೋಸ್ಕರ? ಅಡ್ಡಾಗ್ತಿರೋದು ಏನಕ್ಕೋಸ್ಕರ? ಸಾರ್ವಜನಿಕರಿಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇರಲಿಲ್ಲ. ಯಾರು ನೀವು? ಯಾರು ಆಕ್ಚುಲ್ ಆಗಿ ಇಲ್ಲಿ
ನೀವ್ಯಾರು? ಇಲ್ಲ ನೀವ್ಯಾರು? ಪ್ರೈವೇಟ್ ಪ್ರಾಪರ್ಟಿ ನೀವ್ ಹೆಂಗ್ ಬಂದು ಸ್ಟಾಪ್ ಮಾಡ್ತೀರಾ ಸರ್? ಪ್ರೈವೇಟ್ ಪ್ರಾಪರ್ಟಿ ಅವರು ಹೊಡಿತಾ ಇದ್ರೆ ನೀವು ಬಂದು ಸ್ಟಾಪ್ ಮಾಡ್ತಾರೆ. ಮಾತಾಡ್ಲಿ. ಪರ್ಮಿಷನ್ ತಗೊಂತೀವಿ. ಏನಕ್ಕೆ ಅಲ್ಲ ಸರ್, ಪರ್ಮಿಷನ್ ಕೊಡ್ತಾರೆ? ಇವಾಗ ನಾವು ರೋಡಲ್ಲಿ ಇಲ್ಲಿ ಮಾಡ್ತಾ ಇದ್ರೆ ಹೇಳ್ರಿ, BBMP ಇಂದ ನಾವು ಪರ್ಮಿಷನ್ ತಗೊಂತೀವಿ. ನಮ್ಮ ಮನೆಗೆ ನಾವು ಒಳಗೆ ಹೋಗೋಕೆ ಏನು ಸರ್ ಪರ್ಮಿಷನ್? ಏನು ಪರ್ಮಿಷನ್? ಇವ್ರು ರೋಡಲ್ಲಿ ಮಾಡ್ತಾ ಇದೀವಾ? ಹೇಳಿ. ಅಲ್ಲ, ನಿಮ್ಮ ರೋಡಲ್ಲಿ ಗೌರ್ಮೆಂಟ್ ರೋಡಲ್ಲಿ ಮಾಡ್ತಾ ಇದ್ರೆ ಹೇಳ್ರಿ, ನಾವು ಪರ್ಮಿಷನ್ ತಗೊಂತೀವಿ ಅಂತ. ನಮ್ಮ ಮನೆಗೆ ನಾವು ಹೋಗ್ಕೊಳ್ಳೋಕೆ ನಮ್ಗೆ ಏನ್ ಸರ್ ಪರ್ಮಿಷನ್ ಬೇಕು? ಅಲ್ಲ ಸರ್, ನಾವು ಮಾತಾಡ್ತಾ ಇರೋದು ತಪ್ಪಿದ್ರೆ ಹೊಡೀರಿ. ರಾಜೇಂದ್ರ ಕಟಾರಿ IAS ಅಧಿಕಾರಿ ಅವರನ್ನ ತರಾಟೆಗೆ ತೆಗೆದುಕೊಳ್ತಾ ಇರುವ ಸಾರ್ವಜನಿಕರನ್ನ ನೋಡ್ತಾ ಇದ್ದೀರಾ. ಇಲ್ಲಿ ರಾಜೇಂದ್ರ ಕಟಾರಿ ಅವರು ತಮ್ಮ ಇನ್ಫ್ಲೂಯೆನ್ಸ್ ಅನ್ನ ಬಳಸಿ ತಮಗ್ ಬೇಕಾದ ರೀತಿಯಲ್ಲಿ ರೂಲ್ಸ್ ಅನ್ನ ಚೇಂಜ್ ಮಾಡಿಸ್ತಿದ್ದಾರೆ ಅನ್ನೋದು ಆರೋಪ. ನೋಡಿ, ಯಾರ್ದೇ ಮನೆ ಆಗಿರ್ಲಿ, ಯಾರ್ದೇ ಸೈಟ್ ಆಗಿರ್ಲಿ, ಯಾವ ಸೈಟು ಯಾವ ಮನೆಗೆ ಜಾಗ ಕೊಡಬೇಕಾದ್ರೆ ಅಧಿಕಾರಿಗಳು ರೋಡ್ ಇದೆಯಾ ರಸ್ತೆ ಇದೆಯಾ ಅದೆಲ್ಲ ನೋಡ್ಕೊಂಡೇ ಪರ್ಮಿಷನ್ ಕೊಟ್ಟಿರ್ತಾರೆ. ಮನೆ ಕಟ್ಟೋದಕ್ಕೆ ಅವಕಾಶ ಕೊಟ್ಟರು ಅಂದ್ರೆ ಅಲ್ಲಿ ರೋಡ್ ಇರುತ್ತೆ. ಇರಬೇಕಾದ ರೋಡನ್ನ ಏಕಾಏಕಿ ಇವ್ರು ಮುಚ್ಚೋ ಕೆಲಸಕ್ಕೆ ಮುಂದಾಗ್ತಾರೆ ಅಂದ್ರೆ ಇವ್ರದೇ ಇದು ತಪ್ಪು ಮೇಲ್ನೋಟಕ್ಕೆ. ನಮಗಿಲ್ಲಿ ಸುಮಾರು ನಮ್ಮ 30-40 ವರ್ಷದಿಂದ ಇದು ಬಿಡಿ ಹಾಕಿ ಮುಂಚೆಯಿಂದ ನಾವು ಇಲ್ಲೆಲ್ಲ ಓಡಾಡೋಕ್ಕಂತ ಜಾಗ ಇದ್ದಿತ್ತು. ಇಲ್ಲಿ ಸುತ್ತು ಇವರು 8 ಕಡೆ ಗೇಟ್ ಹಾಕ್ಬಿಟ್ಟಿದ್ದಾರೆ. ಸುತ್ತು ಬಿಡಿ ಪ್ರಾಪರ್ಟಿ ಬಂದಿದ್ದು ಬಿಡಿ ಪ್ರಾಪರ್ಟಿ. ಇಲ್ಲಿ ಗ್ರಾಮಸ್ಥರಿಗೆ ಏನೋ ಒಂದು ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ವಾಕಿಂಗ್ ಮಾಡೋಕ್ಕೆ ಅಂತ ಇರೋದು ಇದೊಂದು ಸ್ಥಳ ಅಷ್ಟೇ. ನಮಗಿಲ್ಲೆಲ್ಲೂ ಸುತ್ತಮುತ್ತ ಎಲ್ಲೂ ಪಾರ್ಕ್ ಇಲ್ಲ, ಗ್ರೌಂಡ್ ಇಲ್ಲ, ಏನೂ ಇಲ್ಲ. ಹಾಗಾಗಿ ಇದ್ದಿದ್ದು ಇದೊಂದು ಜಾಗನ ನಮಗೆ ಎಲ್ಲ ಕಡೆ ಗೇಟ್ಗಳು ಹಾಕ್ಕೊಂಡು ಕ್ಲೋಸ್ ಮಾಡಾಕಿದ್ದಾರೆ. ಬಟ್ ನಮ್ಗೆ ಈ ಗೇಟ್ಗಳನ್ನ ಸ್ವಲ್ಪ ತೆರವು ಮಾಡಿಕೊಟ್ರೆ ನಮ್ಗೆ ಇಲ್ಲಿ ಸುತ್ತಮುತ್ತ ಇಲ್ಲಿ ಬಿಡಿ ಲೇಔಟ್ ಆಗ್ಬೋದು, ಇಲ್ಲ ನಮ್ಮ ನವ್ಯನಗರ ಆಗ್ಬೋದು, ಇಲ್ಲ ಜಕ್ಕೂರು ಗ್ರಾಮಸ್ಥರಿಗೆ ಇಲ್ಲಿ ಒಂದು ಓಡಾಡೋಕ್ಕೆಲ್ಲ ಅನುಕೂಲ ಆಗಿರೋದು. ಗೇಟ್ ಕ್ಲೋಸ್ ಇಲ್ಲವ್ರೆ ಈ ಒಂದು ಲೇಔಟ್ ಇದು IAS IPS ಲೇಔಟ್ ಅವ್ರು ಹಾಕಿರೋದು. ಇದಕ್ಕೆ ಅವ್ರಿಗೆ ಪ್ರಾವಿಷನ್ ಹೆಂಗೆ ಬಂತು ಅಂತಲೇ ಗೊತ್ತಿಲ್ಲ. ಈಗ ನೋಡಿ ಸರ್, ಇದು ನಮಗೆ ಒಂದು ವರ್ಷದ ಮುಂಚೆ ಒಂದು ನೋಟಿಸ್ ಬಂತು, ನೀವು ಓಣಿ ಜಾಗದಲ್ಲಿ ನೀವು ಎಂಕ್ರೋಚ್ಮೆಂಟ್ ಇದ್ದೀರಾ, ಕ್ಲಿಯರ್ ಮಾಡಿ ಅಂತ ಬಿಡೋದು. ಇದು ನಮ್ಮ ಪೂರ್ವಜರ ಆಸ್ತಿ ಸರ್. ಆವಾಗ ಬದಗಳು ಹೇಗಿದ್ವೋ ಆ ಥರನೇ ನಾವು ಕಾಂಪೌಂಡ್ ಹಾಕ್ಕೊಂಡಿದ್ವಿ ಸರ್. ನೋಡ್ಬೋದು, ಕಾಂಪೌಂಡು ತುಂಬ ಹಳೆಯದು, ಶಿಥಿಲಗೊಂಡಿದೆ ಪೂರ್ತಿ. ಅವ್ರು ನಮ್ಗೆ ನೋಟಿಸ್ ಕಳಿಸ್ತಾ ಇದ್ದಂಗೆ ನಮ್ಮ ತಹಸೀಲ್ದಾರ್ಗೆ ನಾವೇನೇ ಕಾಲ್ ಮಾಡಿ ಹೇಳಿದ್ವಿ, ಸರ್ ಒಬ್ಬರು ಸರ್ವೇಯರ್ನ ಕಳಿಸಿ ನಾನು ತೋರಿಸಿ ಇಂಥ ಜಾಗಕ್ಕೆ ಈ ಲೈನಲ್ಲಿ ಹಾಕ್ಕೊಳಪ್ಪ ಅಂತಂದ್ಬಿಟ್ಟು 1 ಅಡಿ 2 ಅಡಿ ನಾನು ಹಿಂದಕ್ಕೆ ಹಾಕ್ಕೊತೀನಿ ಸರ್, ನನಗೆ ಆ ಓಣಿನಲ್ಲಿ ನಾನು ಅನುಭವದಲ್ಲಿ ಇರಬೇಕು ಅಂತ ನನಗೇನಿಲ್ಲ ಅಂತ ಹೇಳಿ ಇಮ್ಮಿಡಿಯೇಟಾಗಿ ನಾನು ಕ್ಲಿಯರೆನ್ಸ್ ಮಾಡ್ಕೊತೀನಿ ಅಂತ ಬಿಟ್ಟು ಒಳಗಡೆ ಇದ್ದು ನಾನು ಕಾಂಪೌಂಡ್ ಹಾಕ್ಕೊಂಬಿಟ್ಟೆ. ಆಚೆ ಕಡೆ ಇದ್ದಿದ್ದು ಕಾಂಪೌಂಡ್ ಹಂಗೆ ಇತ್ತು. ಸುಮಾರು ಒಂದು 3 ವಾರಗಳಿಂದ ಆಚೆ ಕಡೆ ಕಾಂಪೌಂಡ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ನಮ್ಮದು ಒಳಗಡೆ ಚೌಟ್ರಿ ಸ್ಟಾರ್ಟ್ ಆಗ್ತಿದೆ. ಅದ್ರ ಪ್ಲ್ಯಾನ್ ಸ್ಯಾಂಕ್ಷನ್ಗಳಿಗೆಲ್ಲ ಓಡಾಡ್ತಿದ್ದೀವಿ. ಎಲ್ಲ ಕ್ಲಿಯರ್ ಮಾಡಿಕೊಂಡು ಓಡಾಡೋದಕ್ಕೆಲ್ಲ ರಸ್ತೆ ಎಲ್ಲ ಬೇಕಲ್ಲ ಅಂತ ಹೇಳಿ ವೆಟ್ ಮಿಕ್ಸ್ ಎಲ್ಲ ಹಾಕಿ ಎಲ್ಲ ರಸ್ತೆಗಳು ಮಾಡಿಕೊಂಡು ಆಕ್ಸಿಲರಿ ರೋಡು ಎಲ್ಲದನ್ನು ನಾನು ಮಾಡ್ಕೋತಾ ಇದ್ದೆ. ಬೇರೆ ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್ ನೇರ ಸಂಪರ್ಕದಲ್ಲಿ. ಲೋಕೇಶ್, ಈಗ ಟೌನ್ ಪ್ಲಾನಿಂಗ್ ಕಮಿಟಿಯವರು ಪ್ರತಿಯೊಬ್ಬರು ಮನೆ ಕಟ್ಟಬೇಕಾದ್ರೆ ಅವ್ರಿಗೆ ರಸ್ತೆ ಗಿಸ್ತೆ ಎಲ್ಲ ಇದೆಯಾ ಅಂತ ನೋಡ್ಕೊಂಡೇ ಪರ್ಮಿಷನ್ ಕೊಡೋದು, ಗೋ ಹೆಡ್ ಅಂತ. ಅವರೆಲ್ಲ ಮನೆ ಕಟ್ಕೊಂಡ್ಮೇಲೆ ಈಗ ಇವ್ರ್ಯಾರೋ ಅಧಿಕಾರಿಗಳು ಬಂದರು, ಅವರಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಹಿಂದಿನಿಂದ ಇದ್ದವರ ಮನೆಗಳಿಗೆ ಸಮಸ್ಯೆ ಮಾಡೋದು ಎಷ್ಟು ಸರಿ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಅಕ್ಕಪಕ್ಕ ಜನರಿಂದ ಕಿರಿಕಿರಿ ಆಗ್ತಿದೆ ನಮಗೆ ಅಂತ IAS IPS ಅಧಿಕಾರಿಗಳ ತಲೆನಲ್ಲಿದ್ರೆ ಅವ್ರು ಕಾಡಲ್ಲಿ ಹೋಗಿ ಮನೆ ಮಾಡ್ಬೋದು. ಜನನಿ ಬೀಡ ಪ್ರದೇಶ ಬಿಟ್ಟು ಎಲ್ಲೆಲ್ಲಿ ವಸತಿಗಳಿರಲ್ಲ ಅಲ್ಲಿ ಹೋಗಿ ಜಾಗ ತಗೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ಇದ್ದವ್ರಿಗೆಲ್ಲ ಯಾಕೆ ಕಿರಿಕಿರಿ ಮಾಡ್ತಿದ್ದಾರೆ? ಮಮತಾ, ಖಂಡಿತ ಇದು ಜನವಸತಿ ಪ್ರದೇಶ. ಈ ರಸ್ತೆ ನೋಡ್ತಾ ಇದ್ದೀರಾ, ಈ ರಸ್ತೆ ಸುಮಾರು ಒಂದು 5-6 ಲೇಔಟ್ಗಳಿಗೆ ಸಂಪರ್ಕ ಕಲ್ಪಿಸುವಂಥದ್ದು. ಈ ಮನೆ ಬಂದು ರಾಜೇಂದ್ರ ಕಟಾರಿ ಅವರ ಮನೆ. ಈ ಮನೆಯ ಪಕ್ಕದಲ್ಲೇನೆ ಗಮನಿಸ್ಬೋದು, ಇದು ದೊಡ್ಡ ಮನೆ ಅವ್ರದ್ದು. ಈ ಮನೆಯ ಪಕ್ಕದಲ್ಲೇನೆ ಒಂದು ರಸ್ತೆಯನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀರಾ. ಈ ರಸ್ತೆ ಸುಮಾರು ಒಂದು 5-6 ಲೇಔಟ್ಗೆ ಸಂಪರ್ಕ ಕಲ್ಪಿಸುತ್ತೆ. ಅದರ ಪಕ್ಕದಲ್ಲಿ, ಅವರ ಮನೆಯ ಪಕ್ಕದಲ್ಲಿ ಒಂದು ಕಲ್ಯಾಣ ಮಂಟಪ ನಿರ್ಮಾಣ ಆಗ್ತದೆ. ನಿರ್ಮಾಣ ಆಗಿ ಇಲ್ಲಿ ಗೇಟ್ ಓಪನ್ ಮಾಡ್ತಿದ್ದಾರೆ. ಅವರ ಮನೆಯ ಮುಂಭಾಗದಲ್ಲಿ ಕಲ್ಯಾಣ ಮಂಟಪಕ್ಕೆ ಗೇಟ್ ಓಪನ್ ಮಾಡ್ತಿದ್ದಾರೆ. ಇಲ್ಲಿ ಏನಾದರೂ ಕಲ್ಯಾಣ ಮಂಟಪ ಆದರೆ ನಮ್ಮ ಮನೆಗೆ ಸಮಸ್ಯೆ ಆಗುತ್ತೆ, ವೆಹಿಕಲ್ಗಳ ಓಡಾಟ ಆಗುತ್ತೆ, ಜೊತೆಗೆ ಟ್ರಾಫಿಕ್ ಕಿರಿಕಿರಿ ಆಗುತ್ತೆ, ಸಂಚಾರ ದಟ್ಟಣೆ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದಾಗಿ ಇಲ್ಲಿ ಓಪನ್ ಮಾಡಬೇಡಿ ಅಂತೇಳಿ ಅಡ್ಡಿಪಡಿಸಿದ್ರೆ. ಮತ್ತೊಂದು ಆಗಲೇ ಫೆನ್ಸಿಂಗ್ ಹಾಕಿರೋದನ್ನ ತಾವು ಗಮನಿಸ್ತಾ ಹೋದ್ರೆ, ಆ ಫೆನ್ಸಿಂಗ್ ಹಾಕಿರುವಂಥ ಜಾಗ ಏನಿದೆ ಆ ಜಾಗ ಒತ್ತುವರಿ ಆಗುತ್ತೆ ಅನ್ನುವಂಥದ್ದು. ಒತ್ತುವರಿ ಆಗಿದ್ರೆ ಸರ್ಕಾರ ಅದನ್ನು ವಶಪಡಿಸ್ಕೊಂಡು ಒಪ್ಕೊಂತೀವಿ. ಆದರೆ ಸಾರ್ವಜನಿಕರು ಓಡಾಡುವಂಥ ಜಾಗಕ್ಕೆ ಫೆನ್ಸಿಂಗ್ ಯಾಕೆ ಹಾಕಬೇಕು ಎನ್ನುವಂಥದ್ದು ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಫೆನ್ಸಿಂಗ್ ಹಾಕಿರುವಂಥದ್ದು ಕೂಡ ತಪ್ಪು ಆಯಿತು. ಈಗ ಸರ್ಕಾರ ವಶಪಡಿಸ್ಕೊಂಡಿದೆ, ಅದನ್ನು ಸಾರ್ವಜನಿಕರು ಓಡಾಡಕ್ಕೆ ಬಿಡ್ಬೋದು. ಆದರೆ ಯಾರೋ ಒಬ್ಬ ಹಿರಿಯ IAS ಅಧಿಕಾರಿಯ ಪರವಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಸಾರ್ವಜನಿಕರ ಓಡಾಟಕ್ಕೂ ಕೂಡ ತೊಂದರೆ ಆಗುತ್ತೆ. ಆ ಮಟ್ಟದಲ್ಲಿ ಇವರು ಫೆನ್ಸಿಂಗ್ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾ ಇದ್ದಾರೆ. ಈ ರೀತಿ ಅಧಿಕಾರಿಯ ಒತ್ತಡಕ್ಕೆ ಮಣಿದು ಇಲ್ಲಿ ಖಾಸಗಿ ಜಾಗದವರಿಗೆ
ತೊಂದರೆಯನ್ನು ಕೊಡುವುದು ಅಷ್ಟೇ ಅಲ್ಲದೆ ರಾತ್ರಿ 9:30 ಆದ ನಂತರ ಈ ಲೇಔಟ್ ಒಳಗಡೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ IAS ಮತ್ತು IPS ಆಫೀಸರ್ಗಳ ಲೇಔಟ್ ಏನಿದೆ ಆ ಲೇಔಟ್ ಗೇಟನ್ನು ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡಿದ್ರೆ ಸಾರ್ವಜನಿಕರು ಬರಲಿಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಅನ್ನೋದು ಸಾರ್ವಜನಿಕರು ದೊಡ್ಡ ಪ್ರಶ್ನೆ ಇರುವಂಥದ್ದು. ಯಾಕೆ ಎಲ್ಲ ಕಡೆ 8 ಗೇಟ್ಗಳನ್ನು ಇವರು ಮಾಡಿಕೊಂಡು 8 ಗೇಟ್ಗಳನ್ನು ಕೂಡ ಕ್ಲೋಸ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ? ಸಾರ್ವಜನಿಕರ ಓಡಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತೊಂದು, ಈಗ ಹಿರಿಯ IAS ಅಧಿಕಾರಿಯ ಮನೆ ಮುಂಭಾಗ ಕಲ್ಯಾಣ ಮಂಟಪ ಆಗಬಾರ್ದು ಎನ್ನುವಂಥ ದೃಷ್ಟಿಯಿಂದ ಈ ರೀತಿ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಮಮತಾ. ರೈಟ್, ಧನ್ಯವಾದ ಲೋಕೇಶ್. ಸೈಟ್ ತಗೊಂಡಿದ್ದು ಅಲ್ಲದೆ ಅಕ್ಕಪಕ್ಕ ಯಾರಿದ್ದಾರೆ, ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ ಕಮರ್ಷಿಯಲ್ ಆಕ್ಟಿವಿಟಿ ಮಾಡೋದು, ಇದೆಲ್ಲ ಪರ್ಮಿಷನ್ ತಗೊಳ್ಬೇಕಾ? ಈಗ ದೊಡ್ಡವರು ಇದ್ದಿದ ತಕ್ಷಣ, ದೊಡ್ಡವರು ಅಂದರೆ ಅವ್ರಿಗೆ 2 ಕೊಂಬಿರುತ್ತಾ, 2 ಕೊಂಬಿಟ್ಕೊಂಡೇ ಓಡಾಡ್ತಾರೆ ಅನ್ನೋದು ಪ್ರಶ್ನೆ ಅಷ್ಟೇ.